ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಾಜ್ಯದ ಬಿಜೆಪಿ ಪಿತಾಮಹ ರಾಜ ಹುಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಸಾರ್ವಜನಿಕ ಸೇವೆ ಹಾಗೂ ರಾಜಕೀಯ ಜೀವನಕ್ಕೆ ಮೇ 9ರಂದು 50 ವರ್ಷಗಳಾಗುವ ಹಿನ್ನೆಲೆ ಅಂದು ಚಿತ್ರದುರ್ಗದಲ್ಲಿ ರಾಜ್ಯ ಬಿಜೆಪಿ ಪಕ್ಷದಿಂದ ಅವರನ್ನು ಅಭಿನಂದಿಸುವ ಸಲುವಾಗಿ ಇಂದು ಅಭಿಮಾನೋತ್ಸವ ಆಚರಿಸಲು ಸಕಲ ಸಿದ್ಧತೆ ನಡೆದಿದೆ ಎಂದು ಮಾಸ್ ಲೀಡರ್ ಎಂಬ ಪ್ರಖ್ಯಾತಿಯ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಮುಖಂಡರು ಆದ ಬಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಮೇ 7ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಕೂಡ್ಲಿಗಿ ಘಟಕ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮ 2028ರ ಚುನಾವಣೆಗೆ ಪೂರ್ವ ತಯಾರಿಯ ಸೂಚನೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಬಿ ಶ್ರೀರಾಮುಲು, ನಮ್ಮ ಉದ್ದೇಶ ಬಿಎಸ್ವೈ ಅವರನ್ನ ಅಭಿನಂದಿಸುವುದಾಗಿದೆ. ಹಾಗೊಮ್ಮೆ ರಾಜಕೀಯ ವಲಯದಲ್ಲಿ ನೀವೇಳಿದ ರೀತಿ ಅನಿಸಿದಲ್ಲಿ ತಪ್ಪೇನಲ್ಲ ಅಂತ ಮಾರ್ಮಿಕವಾಗಿ ನುಡಿದು ತಲೆದೂಗಿದ್ದಾರೆ. ನಂತರ ಬಿಜೆಪಿ ತಾಲೂಕಾಧ್ಯಕ್ಷರು ಆದ ಬಣವಿಕಲ್ಲು ನಾಗರಾಜ್ ಕಾಮಶೆಟ್ಟಿ ಮಾತನಾಡಿ, ಬಿಎಸ್ವೈ ಅವರ ಕೊಡುಗೆ ಅಪಾರ. ಅವರನ್ನ ಅಭಿನಂದಿಸುವ ಈ ಸುಸಂದರ್ಭದಲ್ಲಿ ತಾಲೂಕಿನಿಂದ 15,000ಕ್ಕೂ ಹೆಚ್ಚು ಜನ ಬಿಎಸ್ವೈ ಅವರ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಅದಕ್ಕಾಗಿ ತಾಲೂಕಿನಲ್ಲಿ ಉಚಿತ ಪ್ರಯಾಣಕ್ಕೆ ಅಗತ್ಯವಿರುವಷ್ಟು ಬಸ್ಗಳ ಮತ್ತು ಇತರ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಕಾರಣ ತಾಲೂಕಿನ ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಹಾಗೂ ಬಿಎಸ್ವೈ ಅವರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ಅವರು ಪಕ್ಷದ ಕಾರ್ಯಕರ್ತರಲ್ಲಿ ಕೋರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿನ್ನೆಲೆ ನೋಡಿದಂತ ಟೈಮಲ್ಲಿ ಯಾವತ್ತು ನಾವು ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಯಾವತ್ತು ಯಾವುದೇ ಹೋರಾಟಗಳು ಬಿಜೆಪಿಯು ನಾವು ಅಧಿಕಾರದಲ್ಲಿ ಇಲ್ಲದಂತ ಟೈಮಲ್ಲಿ ಕೂಡ ಯಾವುದೇ ಪಾರ್ಟಿ ಕಾರ್ಯಕ್ರಮಗಳಲ್ಲಿ ಚಿತ್ರದುರ್ಗದಿಂದನೇ ಪ್ರಾರಂಭ ಮಾಡ್ತೀವಿ. ಈ ಕಾರ್ಯಕ್ರಮಗಳು ಇಲ್ಲಿಂದನೇ ಮಾಡಬೇಕು. ಕಿತ್ತೂರು ರಾಣಿ ಚೆನ್ನಮ್ಮರ ಒಂದು ಹೋರಾಟ ಮಾಡಿದಂಥ ಈ ಪುಣ್ಯಭೂಮಿಯಲ್ಲಿ ನಾವು ಪ್ರಾರಂಭ ಮಾಡಬೇಕು, ಇಂಥ ಕಾರ್ಯಕ್ರಮ ಆಗ್ಬೇಕನ್ನೋ ಕಾರಣದಿಂದ ಯಾವತ್ತುಗಳು ಚಿತ್ರದುರ್ಗನೇ ಆಯ್ಕೆ ಮಾಡ್ಕೊಂತ ಬಹಳಷ್ಟು ಮಂದಿ ಶರಣರಿರುವಂಥ ಪ್ರದೇಶ ಆಗಿರೋ ಕಾರಣ ಮಧ್ಯ ಭಾಗದಲ್ಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ, ಬೇರೆ ಕರ್ನಾಟಕಕ್ಕೆ, ಕರಾವಳಿ ಕರ್ನಾಟಕಕ್ಕೆ, ಮೈಸೂರು ಕರ್ನಾಟಕಕ್ಕೆ ಎಲ್ಲದೂ ಕೂಡ ಸೆಂಟ್ರ್ ಭಾಗ ಕನೆಕ್ಟಿವ್ ಪ್ಲೇಸ್ ಇರೋ ಕಾರಣ ನಾವು ಯಾವತ್ತುಗಳು ಆಯ್ಕೆ ಮಾಡ್ಕೊಂಡಂಥ ಪ್ಲೇಸು ಚಿತ್ರದುರ್ಗ ಆಗಿರೋ ಕಾರಣ ಚಿತ್ರದುರ್ಗದಲ್ಲಿ ಯಾವತ್ತು ಕಾರ್ಯಕ್ರಮ ಅವೆಲ್ಲ ಕೂಡ ಯಶಸ್ಸನ್ನು ತಂದುಕೊಟ್ಟಿದೆ. ಈ ಕಾರ್ಯಕ್ರಮ ಕೂಡ ಒಂದು ಒಗ್ಗಟ್ಟಿನ ಕಾರ್ಯಕ್ರಮ ಆಗುತ್ತೆ. ಮುಂದಿನ 28ಕ್ಕೆ ನಮ್ಮೆಲ್ಲರಿಗೂ ಒಂದು ಸರ್ಕಾರ ಬರುತ್ತೆ ಒಂದು ವಿಶ್ವಾಸ ಮೂಡಿಸಂತ ಕಾರ್ಯಕ್ರಮ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಆಯ್ಕೆ ಇವತ್ತು ಚಿತ್ರದುರ್ಗ ಕೂಡ ಮಾಡ್ಕೊಂಡಿದ್ದೀವಿ. ಈಗ ಚಿತ್ರದುರ್ಗದಲ್ಲಿ ನಡೆಯುವಂತ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದ ನೆಪದಲ್ಲಿ 2028ರ ಚುನಾವಣೆಗೆ ಇದೇನು ಭೂಮಿಕೆ ಸಿದ್ಧಪಡಿಸೋದು ಪ್ಲಾನ್ ಅಥವಾ ಎಂತದ್ದು? ಸರ್, ನಾವು ಇವತ್ತು ಮಾಡ್ತಾ ಇರುವಂತ ಉದ್ದೇಶನೇ ಅಷ್ಟೇ. ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು. ನೆಪ ಅಭಿಮಾನೋತ್ಸವ ಕಾರ್ಯಕ್ರಮ ನೆಪ ಅಲ್ಲ, ಅವ್ರು ಮಾಡಿದಂತ ಸೇವೆಗೆ ರೆಕಗ್ನೈಸ್ ಮಾಡಿ ಇಷ್ಟು ವರ್ಷಗಳ ಕಾಲ ಯಡಿಯೂರಪ್ಪರು ಹೋರಾಟ ಮಾಡಿ ಪಾರ್ಟಿನ ಒಂದು ಕೆಳಮಟ್ಟದಿಂದ ಇಲ್ಲಿ ತನಕ ತಗೊಂಡ್ಬಂದಿರುವಂತ ಒಂದು ದೊಡ್ಡ ನಾಯಕ. ಸುಮಾರಿಗೆ ಅವರ ಜೀವನದಲ್ಲಿ ಎಲ್ಲವನ್ನು ಕೂಡ ತ್ಯಜಿಸಿ ಇಷ್ಟೊಂದು ತ್ಯಾಗ ಮಾಡಿದಂಥ ವ್ಯಕ್ತಿಗೆ ಅವರಿಗೆ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮ ಆಗಬೇಕು. ಯಾಕಂದ್ರೆ ಪೊಲಿಟಿಕಲ್ ಲೈಫಲ್ಲಿ ಅವರು ಇವತ್ತು ರಾಷ್ಟ್ರೀಯದಲ್ಲಿ ನಮ್ಮ ಪಾರ್ಟಿಯಲ್ಲಿ ದೊಡ್ಡ ನಾಯಕನಾಗಿ ಕೂಡ ಇದ್ದಾನೆ. ಅದ್ರ ಜೊತೆ ಅಭಿಮಾನೋತ್ಸವ ಮಾಡೋದ್ರ ಜೊತೆ ಇವತ್ತು ಯಾರಿಗೂ ಉಪಯೋಗ, ಯಡಿಯೂರಪ್ಪರಿಗಂತೂ ಉಪಯೋಗ ಇಲ್ಲ. ಇದರಿಂದ ಯಡಿಯೂರಪ್ಪ ಒಲ್ಲೆ ಅಂತ ಹೇಳಿದ್ರು, ಇದನ್ನ ಮಾಡೋದ್ರಿಂದ ಯಾರಿಗೂ ಉಪಯೋಗ ಆಗುತ್ತೆ ಅಂದ್ರೆ ಪಾರ್ಟಿಗೆ ಉಪಯೋಗ ಆಗುತ್ತೆ. ಪಾರ್ಟಿಗೆ ಉಪಯೋಗ ಆಗೋದ್ರಿಂದ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾರ, ಅವರೆಲ್ಲರಿಗೂ ವಿಶ್ವಾಸ ಬರುತ್ತೆ. 28ಕ್ಕೆ ನಮ್ಮ ಸರ್ಕಾರ ಬರುತ್ತಂತ ವಿಶ್ವಾಸನ ಮೂಡಿಸ್ಬೇಕನ್ನೋ ಕಾರಣದಿಂದ ಇವತ್ತು ಅವ್ರಿಗೆ ವಿಶ್ವಾಸವನ್ನು ಕೊಡ್ಸಂತ ಕೆಲಸ ಅಭಿಮಾನೋತ್ಸವ ಜೊತೆಲೆ ನಮ್ಮ ಮುಂದಿನ ದಿನಗಳಲ್ಲಿ 28ಕ್ಕೆ ನಮ್ಮ ಸರ್ಕಾರ ಬರಬೇಕು ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮ ಮಾಡಂತ ಕೆಲಸ ಆಗ್ತಾ ಇದೆ. ಯತ್ನಾಳ್ ಅವರು ಈ ಒಂದು ಯಡಿಯೂರಪ್ಪರ ಅಭಿಮಾನೋತ್ಸವದ ನೆಪದಲ್ಲಿ ಅವ್ರ ಮಗನಿಗೆ ಪಟ್ಟ ಕಟ್ಸೋದಕ್ಕಾಗಿ ಮುಂದಾಲೋಚನೆಯಾಗಿ ಈ ಪ್ಲಾನ್ ನಡೀತಾ ಇದೆ ಅಂತ ಹೇಳಿ ಒಂದು ಆರೋಪ ಮಾಡ್ತಾರೆ. ಇವತ್ತು ಅಧ್ಯಕ್ಷರಿಗೆ ನಮ್ಮ ಪಾರ್ಟಿ ರಾಷ್ಟ್ರೀಯ ಪಕ್ಷ ಆಗಿರೋ ಕಾರಣ ಆಲ್ರೆಡಿ ನಮ್ಮ ಪಾರ್ಟಿ ಅಧ್ಯಕ್ಷರು ವಿಜೇಂದ್ರನ್ನ ಆಲ್ರೆಡಿ ಅವರು ಯಾವುದೇ ಸ್ವಾರ್ಥ ಇಲ್ಲಾರ್ದಂತೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಹೆಗಲ್ ಕೊಟ್ಟು ನಾವೆಲ್ಲರೂ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಇವತ್ತು ಪಾರ್ಟಿ ಏನು ಆದೇಶವನ್ನು ಮಾಡಿದ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂತ ಇದ್ದಾರೆ. ಅವು ಯಾವ ತೀರ್ಮಾನಗಳಾಗ್ಲಿ ಮುಂದಕ್ಕೆ ಏನ್ ತೀರ್ಮಾನ ಆಗುತ್ತೆ ಅದೆಲ್ಲ ಕೂಡ ಹೈಕಮಾಂಡ್ ಪಾರ್ಟಿ ತೀರ್ಮಾನ ತಗೊಂಡಂತ ಕೆಲಸ ಆಗುತ್ತೆ. ಇವತ್ತಿದ್ದಂತ ವಾತಾವರಣದಲ್ಲಿ ನಮ್ಮ ವಿಜೇಂದ್ರ ಅವರು ನಮ್ಮ ನಾಯಕರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆ ನಾವೆಲ್ಲ ಕಾರ್ಯಕರ್ತರು ಕೆಲಸ ಕೂಡ ಮಾಡ್ತಾ ಇದ್ವಿ. 28 ಕೂಡ ಅವಕಾಶ ಇದ್ರೆ ಅವ್ರ ನೇತೃತ್ವದಲ್ಲೇ ನಮ್ಮ ಸರ್ಕಾರವನ್ನು ತರುವಂತ ಕೆಲಸ ಕೂಡ ಮಾಡ್ತೀವಿ.
ಎಷ್ಟು ಸಾವಿರ ಜನಸಂಖ್ಯೆ ಸೇರ್ತಾರೆ? ಸಾಹೇಬ್ರೆ, ಎಷ್ಟು ಜನಸಂಖ್ಯೆ ಸೇರ್ಬೋದು ಸರ್? ಸರ್ ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್. ಕೂಡ್ಲಿಗಿಂದ ಎಷ್ಟು ಕಾರ್ಯಕ್ರಮ? ಬಿಸಿಲು ಜಾಸ್ತಿ ಇರೋ ಕಾರಣ ಸ್ವಲ್ಪ ಕಡಿಮೆ ಆದ್ರೆ ಕೂಡ ಹತ್ತತ್ರ ನಾವು 10 ಲಕ್ಷಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಕೂಡ್ಲಿಗಿಂದ ಕೂಡ ಒಂದು 10,000 ಮಂದಿನ ಕಳಿಸ್ಕೊಡ್ಬೇಕಂತ. ಎಷ್ಟು 15,000 ಜನರಿಗೆ ಬಸ್ ವ್ಯವಸ್ಥೆ ಮಾಡಿದಾರಂತ. ನಿನ್ನೆಗೆಲ್ಲ ಕಂಪ್ಲೀಟ್ ಮಾಡಿದ್ರು. ಒಂದು 15,000 ಮಂದಿಗೆ ಅದನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ನಮ್ಗೆ ಹತ್ರ ಆಗಿರೋ ಕಾರಣ ಒಂದು 15,000 ಮಂದಿಗೆ ಕರ್ಕೊಂಡು ಹೋಗ್ತೀವಿ. ಸರ್, ಈ ಅಭಿಮಾನೋತ್ಸವದಲ್ಲಿ ರಾಜ್ಯದ ಜನತೆಗೆ ಏನಾದರೂ ಆಶ್ವಾಸನೆಯನ್ನ ಬಿಜೆಪಿ ನೀಡ್ತಾ ಇದೆಯಾ? ಅಲ್ಲ, ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಇದೀವಿ. ವಿರೋಧ ಪಕ್ಷದಲ್ಲಿ ಇದ್ದಂತ ಟೈಮಲ್ಲಿ ಆಶ್ವಾಸನೆ ಅಂದ್ರೆ ಇವತ್ತು ಈ ದೇಶದಲ್ಲಿ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಮೊನ್ನೆ ನಡೆದಂತ ಪಂಚರಾಜ್ಯ ಚುನಾವಣೆಗಳು ಕೂಡ ಹತ್ತಿರ ನಮಗೆ 3 ರಾಜ್ಯಗಳಲ್ಲಿ ಪೂರ್ಣ ಬಜೆಟ್ ತಗೊಂಡಂತ ಕೆಲಸ ಮಾಡಿದ್ವಿ. ಇವತ್ತು ಹಂಗಾಗಿ ಮುಂದಿನ ದಿನಗಳಲ್ಲಿ ಭಾರತದ ಭೂಪಟದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಅನ್ನಂಥದ್ದು ನಾವೇನು ಇವತ್ತು ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ಬೇಕಂತೇಳಿ ನೋಡ್ತಾ ಇದ್ದೀವಿ. ಬಿಜೆಪಿ ಅನ್ನಂತ ಪಾರ್ಟಿ ಹತ್ತತ್ರ ನಾವು ಕೂಡ ಅಲ್ಲಿಗೆ ರೀಚ್ ಆಗ್ತಾ ಇದ್ವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೊನ್ನೆ ನಡೆದಂತ ಪಂಚರಾಜ್ಯಗಳ ಚುನಾವಣೆ ನಾವು ನೋಡಿದಂತ ಟೈಮಲ್ಲಿ ಮುಂದಕ್ಕೆ ನಾವು ಕರ್ನಾಟಕವನ್ನೇ ನೋಡ್ಬೇಕಾಗುತ್ತೆ, ತೆಲಂಗಾಣ ಪ್ರದೇಶವನ್ನು ಕೂಡ ನೋಡ್ಬೇಕಾಗುತ್ತೆ. ತೆಲಂಗಾಣ ಮತ್ತು ಕರ್ನಾಟಕ ಏನಿದೆ ಎರಡು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರ್ಲಿಕ್ಕೆ ಏನ್ ಮಾಡ್ಬೇಕು ಎಲ್ಲವನ್ನು ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಂತ ಕೆಲಸ ಮಾಡ್ತಾರೆ. ಸರ್, ಇವಾಗ ಕೂಡ್ಲಿಗಿ ತಾಲೂಕಿಂದ ನಿಮ್ಮ ನೇತೃತ್ವದಲ್ಲಿ ಕಾರ್ಯಕರ್ತರು ಮುಖಂಡರು ಇವರು ಹೋಗ್ತಾರಲ್ಲ, ಹೆಂಗೆ ಸರ್? ಸರ್, ನಾವೆಲ್ಲರೂ ಕೂಡ ಯಾರ ನೇತೃತ್ವ ಅನ್ನೋದಕ್ಕಿಂತ ನಾನು ಈ ಕಲ್ಯಾಣ ಕರ್ನಾಟಕ ಭಾಗವನ್ನೆಲ್ಲ ಕೂಡ ನಾನು ಪಾರ್ಟಿ ಸಂಘಟನೆ ಸಲುವಾಗಿ ನಾನು ನೋಡ್ತಾ ಇದ್ದೀನಿ. ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ಇವತ್ತು ಚಿತ್ರದುರ್ಗ ಅದಿಟ್ಕೊಂಡು ಈ ಕಾರ್ಯಕ್ರಮ ನಾನೇ ಕಾರ್ಯದರ್ಶಿಯಾಗಿರೋ ಕಾರಣ ನಾನು ಮತ್ತು ಗೋವಿಂದ ಕಾರಜೋಳ ಸಾಹೇಬರು ಇರೋ ಕಾರಣ ಇವತ್ತು ಬಹುಶಃ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸನ್ಮಾನ ಮಾಡ್ತಿರೋದು ಯಡಿಯೂರಪ್ಪರದು. ಈ ಕಾರ್ಯದರ್ಶಿರು, ಅಧ್ಯಕ್ಷರು, ಗೌರವಾಧ್ಯಕ್ಷರು ಬಂದು ನಾವೇ ಇರೋ ಕಾರಣ ಇವತ್ತು ನಾವೆಲ್ಲರೂ ಸೇರಿ ಒಟ್ಟಾರೆಯಾಗಿ ಮಾಡ್ತಾ ಇದ್ದೀವಿ. ಸಂಘಟನೆ ಬಂದಂತ ಟೈಮಲ್ಲಿ ಇವತ್ತು ಎಲ್ಲಾ ಕಡೆ ಕೂಡ ಚಿತ್ರದುರ್ಗ ಜಿಲ್ಲೆ ಹಿಡ್ಕೊಂಡು ಇವತ್ತು ಚಾಮರಾಜನಗರ ಜಿಲ್ಲೆ ಹಿಡ್ಕೊಂಡು ಜೊತೆಲಿ ನಮ್ಮ 5 ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು ಅದು ಹಿಡ್ಕೊಂಡು ಇವೆಲ್ಲ ಕೂಡ ನಾನೇ ಪೂರ್ಣ ಪ್ರಮಾಣದಿಂದ ಪಾರ್ಟಿಯನ್ನು ನೋಡ್ತಾ ಇದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಆಸೆ ಇಷ್ಟೇ, ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ವಿಧಾನಸಭಾ ಕ್ಷೇತ್ರಗಳು ಏನಿದಾವೋ ಹತ್ತತ್ರ ನಾನು 30 ವಿಧಾನಸಭಾ ಕ್ಷೇತ್ರಗಳು ಗೆಲ್ಲಿಸ್ಕೊಳಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವು ಕೆಲಸವನ್ನು ಕೂಡ ಮಾಡಿದೆ. ಯಾವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಗೆದ್ದಿದ್ವು ಅವತ್ತೆಲ್ಲ ಕೂಡ ಸರ್ಕಾರಗಳು ಬಂದಾವ. 2008, 2007ರಿಂದ ಕೂಡ ತಾವು ನೋಡ್ರಿ, ಅವತ್ತು ಯಾವತ್ತು ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಜಾಸ್ತಿ ಬಂದಂತ ಟೈಮಲ್ಲಿ ಏನ್ ಗೆದ್ದಿದ್ದವೋ ಈ ಸಾರಿ ಕೂಡ ಅದೇ ಪ್ರಯತ್ನವನ್ನು ಮಾಡ್ತೀವಿ. ಹತ್ತತ್ರ ನಾವು ಏನ್ 41 ವಿಧಾನಸಭಾ ಕ್ಷೇತ್ರಗಳಿಗೆ ಹತ್ತತ್ರ 30, 35 ಹತ್ತತ್ರ ಬರ್ಬೇಕನ್ನೋ ಪ್ರಯತ್ನವನ್ನು ಮಾಡ್ತೀವಿ. ಈ ಸರಿ ಖಂಡಿತವಾಗಿ ಗೆಲ್ಲಿಸುವಂತ ಪ್ರಯತ್ನ ಕೂಡ ಮಾಡಿ ಪುನಃ ನಮ್ಮ ಸರ್ಕಾರ ಕೈ ಹಿಡುವಂತ ಕೆಲಸ ಮಾಡ್ತೀವಿ. ಸರ್, ಪಂಚರಾಜ್ಯ ಚುನಾವಣೆ ಮಾತಾಡಿ. ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಇವತ್ತು ಎಲ್ಲ ಕಡೆ ಕೂಡ ನೀವು ನೋಡಿರ್ಬೋದು. ಯಾಕಂದ್ರೆ ಆಲ್ರೆಡಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂದಲ್ಲಿ, ಪುದುಚೇರಿಯಲ್ಲಿ ಬಿಜೆಪಿ ಪಾರ್ಟಿ ಗೆದ್ದಿದೆ. ಈ ಅಸ್ಸಾಂ, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇವತ್ತೇನು ಏನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆನೋ ಇವತ್ತು ಕಾಂಗ್ರೆಸ್ ಅಂತೂ ಇವತ್ತು ಏನಾಗಿದೆ ಅಂದ್ರಿಗಿನ ಇವತ್ತು ಎಲ್ಲ ಚುನಾವಣೆಗಳಲ್ಲಿ ಕೂಡ ಸೋಲಂತ ಕೆಲಸ ಕೂಡ ಆಗಿದೆ. ಇವತ್ತು ಅವ್ರಿಗೆ ಇವತ್ತು ನೋಡಿದಂತ ಟೈಮಲ್ಲಿ, ಯಾಕಂದ್ರೆ ಇವತ್ತು ಅಸ್ತಿತ್ವಕ್ಕೆ ಪ್ರಶ್ನೆ ಬಂದಂತ ಟೈಮಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ನಿಂತು ಇವತ್ತು ಜನರಿಗೆ ವಿಶ್ವಾಸ ಮೂಡಿಸಂತ ಕೆಲಸ ಆಗ್ತಿದೆ. ಹಂಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಜನರಿಗೆ ವಿಶ್ವಾಸವನ್ನು ಮೂಡಿಸಂತ ಕೆಲಸ ಆಗಿದೆ. ಹಂಗಾಗಿ ಇವತ್ತು ಒಂದು ಕಡೆ ಬಹಳಷ್ಟು ಮಂದಿ ನಾಯಕರೆಲ್ಲ ಕೂಡ ಸಂತೋಷ್ ಲಾಡ್ ಅಂತವ್ರು ಅವರು ಇವರು ಕೂಡ ಬೇರೆ ಬೇರೆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೇಳಿಕೆಗಳನ್ನು ಕೊಡುವಂತ ಟೈಮಲ್ಲಿ ಕೂಡ ಈ ಚುನಾವಣೆಗಳಲ್ಲಿ ಇವತ್ತು ಗೆಲ್ಲದ ಮೂಲಕ ಎಲ್ಲವನ್ನು ಕೂಡ ವಿಶ್ವಾಸವನ್ನು ಗಳಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಶೃಂಗೇರಿ ಏನ್ ಸರ್? ಶೃಂಗೇರಿದ್ದು ನೋಡ್ರಿ, ನಮಗೆ 2023ರಲ್ಲಿ ಚುನಾವಣೆ ನಡೆದಂತ ಟೈಮಲ್ಲಿ ಅವತ್ತು ನಮ್ಮ ಜೀವರಾಜ್ ಅವರು, ನಮ್ಮ ಸ್ನೇಹಿತರು, ಅವರು ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ರು. ನಿಂತ ಟೈಮಲ್ಲಿ ಏನ್ ಪೋಸ್ಟಲ್ ಬ್ಯಾಲೆಟ್ಸ್ ಪೇಪರ್ಸ್ ಏನಿದೆ ಆ ಪೋಸ್ಟಲ್ ಬ್ಯಾಲೆಟ್ಸ್ ವಿಚಾರದಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಆಗಿದ್ವು. ಏನೋ ಒಂದು 200 ನೋಟು 250 ನೋಟು ವ್ಯತ್ಯಾಸ ಆಗಿತ್ತು. ವ್ಯತ್ಯಾಸ ಆದಂತ ಟೈಮಲ್ಲಿ ಅವರು ಅವತ್ತಿನ ಸಂದರ್ಭದಲ್ಲಿ ಡಿಕ್ಲರೇಷನ್ ಅದು ಯಾರು ಅಪೋಸಿಷನ್ ಕಾಂಗ್ರೆಸ್ ಲೀಡರ್ಗೆ ಅವ್ರು ಗೆಲುವು ಅಂತ ಹೇಳಿ ಕೊಟ್ಟು ಬಿಟ್ಟಿದ್ರು. ಅವರು ಜೀವರಾಜ್ ಅವರು ಕೋರ್ಟಿಗೆ ಹೋದ ನಂತರ ಕೋರ್ಟಲ್ಲಿ ಆದೇಶ ಆಯಿತು, ಮರು ಎಣಿಕೆ ಆಗಬೇಕು ಅಂತ. ಮರು ಎಣಿಕೆ ಆದಂತ ಟೈಮಲ್ಲಿ ಅಲ್ಲಿ ಎಣಿಕೆ ಆದಂತ 52 ಓಟುಗಳು 52 ಹತ್ತಿರ ಅವತ್ತು ಅವರು ಕೌಂಟಿಂಗ್ ಅಲ್ಲಿ ಜಾಸ್ತಿ ಬಂದಿರೋ ಕಾರಣ
ಅವ್ರ ಗೆಲುವು ಅನ್ನೋಂಥದ್ದು ಕೂಡ ಅವ್ರ ಘೋಷಣೆಯನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಬಿಜೆಪಿಯವರು ಬ್ಯಾಲೆಟ್ ಪೇಪರನ್ನು ಇನ್ವ್ಯಾಲ್ಯೂಟ್ ಮಾಡಿದ್ದಾರೆ, ಅವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ರೀತಿಯಾದ ಒಂದು ಮಾಡಿದ್ರಿಂದನೇ ಈ ಕುತಂತ್ರದ ರಾಜಕಾರಣದಿಂದನೇ ಈ ತರ ರಿಸಲ್ಟ್ ಬರಕ್ಕೆ ದಾವಣಗೆರೆಯಲ್ಲಿ ಕೂಡ ಮೋಸದಿಂದ ಗೆದ್ದಾರ ಅಂತ ಹೇಳ್ತೀನಿ ನಾನು. ದಾವಣಗೆರೆದಲ್ಲಿ ಏನು ಬ್ಯಾಲೆಟ್ ಪೇಪರ್ಗಳು ಬ್ಯಾಲೆಟ್ EVM ಮಿಷನ್ಗಳೆಲ್ಲ ಏನು ಎಲ್ಲಿಟ್ಟಿದ್ರು ಅವೆಲ್ಲ ಇಟ್ಟಂತ ಅಕ್ಕಿ ಚಾವಿನೇ ಕಳ್ಕೊಂಡಾರೆ ಅನ್ಸುತ್ತೆ. ಅದನ್ನ ವಾಟ್ಸಪ್ ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾ ತಾಲೂಕು ಹಾಗೂ ಹೋಬಳಿ ಗ್ರಾಮ ಘಟಕಗಳ ಪದಾಧಿಕಾರಿಗಳು, ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ಬಿಎಸ್ವೈ ಅವರ ಅಭಿಮಾನಿಗಳು ಇದ್ದರು. ಶ್ರೀರಾಮುಲು ಅವರು ಚಿತ್ರದುರ್ಗಕ್ಕೆ ತೆರಳುವ ವಾಹನಗಳಿಗೆ ಹಚ್ಚಲು ಅಗತ್ಯವಿರುವ ಅಭಿಮಾನೋತ್ಸವ ಕಾರ್ಯಕ್ರಮದ ಸ್ಟಿಕ್ಕರ್ಗಳನ್ನು ಶ್ರೀರಾಮುಲು ಅವರು ಬಿಡುಗಡೆ ಮಾಡಿದ್ದಾರೆ. ಪಕ್ಷದ ನೂರಾರು ಕಾರ್ಯಕರ್ತರು, ಪದಾಧಿಕಾರಿಗಳು, ಬಿಎಸ್ವೈ ಅವರ ನೂರಾರು ಅಭಿಮಾನಿಗಳು, ಸ್ಥಳೀಯ ಹಾಗೂ ತಾಲೂಕಿನ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕೆ. ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.